ಗುರುದೇವ, ಏನಾಯ್ತು ಸ್ವಾಮಿ? ನಮ್ಮ ಸೇವೆಯಿಂದೇನಾದ್ರೂ ಅಪಚಾರವಾಯಿತೆ? ಹಾಗೇನೂ ಇಲ್ಲಪ್ಪ. ರಾಜಪ್ಪಾಜಿ ಗುರುಗಳೇ, ಅಲ್ಲೊಬ್ಬ ವಿಚಿತ್ರ ವ್ಯಕ್ತಿಯು ಇತ್ತಲೇ ಬರುತ್ತಿದ್ದಾನೆ. ಅವನು ಮುಂದಕ್ಕೆ ಬಾರದಂತೆ ಅವನನ್ನು ಅಲ್ಲೇ ತಡೆದು ನಿಲ್ಲಿಸು. ಅಪ್ಪಣೆ ಗುರುಗಳೇ. ಏಯ್ ನಿಲ್ಲು! ಯಾರು ನೀನು? ಏನಿ ವಿಚಿತ್ರ? ಸ್ವಾಮಿ, ನಾನು ಕಲಿಪುರುಷ. ಮೇಲಿರುವವರು ನನ್ನ ಮಡದಿ, ಜೊತೆಯಲ್ಲಿ ಬರುತ್ತಿರುವುದು ನನ್ನ ತಂದೆ ತಾಯಿ. ನಾನು ಲೋಕ ಸಂಚಾರಕ್ಕೆ ಹೋಗುತ್ತಿದ್ದೆ. ಅಯ್ಯೋ ಶಿವ ಶಿವ! ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು ಸಾರುವ ಈ ನಾಡಿನಲ್ಲಿ ನಿನ್ನಂತವರು ಹೆಚ್ಚಿದರೆ ಮಹನೀಯರಿಗೆ ಉಳಿಗಾಲ ಉಂಟೆ? ಅಸಂಭವ. ನೀನಿಲ್ಲೇ ಕಲ್ಲಾಗಿ ನಿಲ್ಲು. ಅಯ್ಯೋ ಬೇಡಿ ಸ್ವಾಮಿ, ಬೇಡಿ! ಅಯ್ಯೋ ಗುರುದೇವ, ಗುರುದೇವ, ಅವನು ಕಲಿಪುರುಷ. ಅದಕ್ಕೆ ಅವನನ್ನು ಅಲ್ಲೇ ಕಲ್ಲು ಮಾಡಿದ್ದೇನೆ. ಒಳ್ಳೆಯದೇ ಆಯಿತು. ಶಿಶುಮಕ್ಕಳು, ಸ್ವಾಮಿ, ಶೀಘ್ರವಾಗಿ ನಾಳೆಯೇ ಮಠದಲ್ಲಿ ಸಭೆಯನ್ನು ಸೇರಿಸಿ. ಅಪ್ಪಣೆ ಸ್ವಾಮಿ. ಧರ್ಮಗುರು ಪರಂಜ್ಯೋತಿ ಅಖಂಡ ಸ್ವರೂಪ ಅಲ್ಲಮ ಪ್ರಭು ಧರೆಗೆ ದೊಡ್ಡವರಿಗೆ ಶರಣು ಶರಣಾರ್ಥಿ. ಸಾಲು ಬೆಟ್ಟದ ಒಡೆಯ ಶರಣ ಚೆನ್ನಪ್ಪಾಜಿ, ನಿಮ್ಮ ಆಗಮನದಿಂದ ನಮಗೆ ಮಹದಾನಂದವಾಯಿತು. ಬನ್ನಿ, ಕುಳಿತುಕೊಳ್ಳಿ. ಶರಣರೇ, ಶಿಶುಮಕ್ಕಳೇ, ನಿಮ್ಮೆಲ್ಲರನ್ನು ಈ ಸಭೆಗೆ ನಾವು ಬರಮಾಡಿದ ಕಾರಣವೇನೆಂದರೆ, ಅಂದು ನಾವು ಸಾರಿದ ಕಲಿಯು ನಮ್ಮ ಕಣ್ಮುಂದೆ ಬಂದು ನಿಲ್ಲುವಂತಹ ಕಾಲ ಬಂದಾಯಿತು. ಅದನ್ನು ನಾವು ಕಣ್ಣಿನಿಂದ ನೋಡಬಾರದು, ಕರ್ಣದಿಂದ ಕೇಳಬಾರದು. ಆದ್ದರಿಂದ ನಾವು ಈ ಧರೆಯನ್ನು ತೊರೆದು ಪಾತಾಳ ಲೋಕದಲ್ಲಿ ಮರೆಯಾಗಬೇಕು ಎಂದುಕೊಂಡಿದ್ದೇವೆ. ಸ್ವಾಮಿ, ಕಲಿ ಬರುತ್ತದೆ ಎಂದು ಹಿಂದಿನಿಂದಲೂ ಹೇಳುತ್ತಿದ್ದೀರಲ್ಲ, ನಿಮ್ಮನ್ನು ಪಾತಾಳ ಲೋಕಕ್ಕೆ ಮರೆಮಾಡಿಸುವಷ್ಟು ಕೆಟ್ಟದ್ದೇ ಆಗಲಿ ಹೇಳಿ ಗುರುದೇವ. ಚೆನ್ನಪ್ಪಾಜಿ, ಶರಣರೇ, ರಾಜಪ್ಪಾಜಿ, ಹೇಳುವೆನು ಕೇಳಿ. ಶರಣರೇ ಕಾಲದ ಮಹಿಮೆಯನು, ಕಲಿಗಾಲದ ಮಹಿಮೆಯನು ಸಾರಿ ಹೇಳುವೆ ಕೇಳಿ. ಶರಣರೇ ಕಾಲದ ಮಹಿಮೆಯನು, ಕಲಿಗಾಲದ ಮಹಿಮೆಯನು. ಕೊನೆ ಮೊದಲಿಲ್ಲದೆ ಕಲಿಯೂ ಹೆಚ್ಚಿ, ಕೊನೆ ಮೊದಲಿಲ್ಲದೆ ಕಲಿಯೂ ಹೆಚ್ಚಿ. ಲೋಕವು ಕೊನೆಯಾಗುವುದಯ್ಯೋ, ಲೋಕವು ಕೊನೆಯಾಗುವುದಯ್ಯೋ, ಲೋಕವು ಕೊನೆಯಾಗುವುದಯ್ಯೋ. ಹೆತ್ತು ಹೊತ್ತವರ ಮರೆತು ಹೆಂಡತಿಯ ಹೆಗಲ ಮೇಲೊತ್ತು ತಿರುಗುವ ಕಾಲ ಬರುತ್ತೈತೆ. ಹೆತ್ತು ಹೊತ್ತವರ ಮರೆತು ಹೆಂಡತಿಯ ಹೆಗಲ ಮೇಲೊತ್ತು ತಿರುಗುವ ಕಾಲ ಬರುತ್ತೈತೆ. ಗುಡ್ಡ ಗುಡ್ರು ಗುದ್ದಾಡಿ ಗುಡ್ಡ ಗುಡ್ರು ಗುದ್ದಾಡಿ ಎಂಟು ದಿಕ್ಕಿಗೂ ಮುಕ್ಕೋಟಿ ದೇವರಾಗಬೇಕು, ಮುಕ್ಕೋಟಿ ದೇವರಾಗಬೇಕು, ಮುಕ್ಕೋಟಿ ದೇವರಾಗಬೇಕು. ಎಣ್ಣೆ ಬತ್ತಿ ಇಲ್ಲದ ದೀಪ ಲೋಕ ಬೆಳಗಬೇಕು. ರೆಕ್ಕೆ ಇಲ್ಲದ ಪಕ್ಷಿ ಬಾನಲ್ಲಿ ಹಾರಬೇಕು. ಎಣ್ಣೆ ಬತ್ತಿ ಇಲ್ಲದ ದೀಪ ಲೋಕ ಬೆಳಗಬೇಕು. ರೆಕ್ಕೆ ಇಲ್ಲದ ಪಕ್ಷಿ ಬಾನಲ್ಲಿ ಹಾರಬೇಕು. 7 ವರ್ಷದ ಎಳೆಬಾಲೆ ತೊಟ್ಟಿಲು ಕಟ್ಟಲೇಬೇಕು. 7 ವರ್ಷದ ಎಳೆಬಾಲೆ ತೊಟ್ಟಿಲು ಕಟ್ಟಲೇಬೇಕು. ನೆಲೆಗಾಗಿ ಮಾನವರು
ಪರಗ್ರಹವ ಸೇರಬೇಕು, ಪರಗ್ರಹವ ಸೇರಬೇಕು. ಸಾರಿ ಹೇಳುವೆ ಕೇಳಿ ಶರಣರೇ ಕಾಲದ ಮಹಿಮೆಯನು, ಕಲಿಗಾಲದ ಮಹಿಮೆಯನು. ಹಾವು ಹಾರಾಡಬೇಕು ಸಪ್ತ ಸಮುದ್ರಗಳ ಜಲಬತ್ತಿ ಹೋಗಬೇಕು. ಹಾವು ಹಾರಾಡಬೇಕು ಸಪ್ತ ಸಮುದ್ರಗಳ ಜಲಬತ್ತಿ ಹೋಗಬೇಕು. ಬಡಗಲಾಗಿ ಬಡಚುಕ್ಕಿ ಬಡಗಲಾಗಿ ಬಡಚುಕ್ಕಿ ಮುಂದೆ ಮೂಡಲಾಗಿ ಜೋಡಿ ಸೂರ್ಯ ಮೂಡಬೇಕು, ಜೋಡಿ ಸೂರ್ಯ ಮೂಡಬೇಕು, ಜೋಡಿ ಸೂರ್ಯ ಮೂಡಬೇಕು. ಸಾಧು ಶರಣರೆಲ್ಲ ಸಂಸಾರಿಗಳಾಗಬೇಕು, ಕೊತ್ತಿಗೆ ಕೊಂಬುಡಬೇಕು, ನುಚ್ಚಕ್ಕಿ ಮೊಳೆ ಬರಬೇಕು. ಸಾಧು ಶರಣರೆಲ್ಲ ಸಂಸಾರಿಗಳಾಗಬೇಕು, ಕೊತ್ತಿಗೆ ಕೊಂಬುಡಬೇಕು, ನುಚ್ಚಕ್ಕಿ ಮೊಳೆ ಬರಬೇಕು. ಕಲ್ಲಿನ ಕೋಳಿ ಕೂಗಬೇಕು, ಕಲ್ಲು ಬಸವ ಗರಿಕೆ ಮೇಯ್ಬೇಕು. ಕಲ್ಲಿನ ಕೋಳಿ ಕೂಗಬೇಕು, ಕಲ್ಲು ಬಸವ ಗರಿಕೆ ಮೇಯ್ಬೇಕು. ಕೆಂಡದ ಮಳ ಉಯ್ದು, ಕೆಂಡದ ಮಳ ಉಯ್ದು ಭೂಮಂಡಲ ಬೂದಿಯಾಗಬೇಕು, ಭೂಮಂಡಲ ಬೂದಿಯಾಗಬೇಕು, ಭೂಮಂಡಲ ಬೂದಿಯಾಗಬೇಕು. ಸಾರಿ ಹೇಳುವೆ ಕೇಳಿ ಶರಣರೇ ಕಾಲದ ಮಹಿಮೆಯನು, ಕಲಿಗಾಲದ ಮಹಿಮೆಯನು, ಕಾಲದ ಮಹಿಮೆಯನು, ಕಲಿಗಾಲದ ಮಹಿಮೆಯನು. ಅಣ್ಣಯ್ಯ, ಮುಂದೆ ಇಷ್ಟೆಲ್ಲ ಅಸಂಪ್ರದಾಯವಾಗುವುದೇ? ಈ ನರಲೋಕದಲ್ಲಿ ಮುಂದೇನಾಗುವುದೆಂದು ಇಂದೇ ತಿಳಿದಂತಾಯ್ತು ಅಣ್ಣಯ್ಯ. ಗುರುದೇವ, ನಿಮ್ಮಿಚ್ಛೆಯಂತೆ ಆಗಲಿ. ಈ ನಿಮ್ಮ ಶಿಷ್ಯ ಕೋಟಿಯಿಂದ ಏನಾಗಬೇಕು ಎಂಬುದನ್ನು ಅಪ್ಪಣೆ ಮಾಡು ಗುರುದೇವ.